ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯಭವ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಇಂದು ಈ ವಿಡಿಯೋದಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಮೂಲ ರಚನಾ ಸಿದ್ಧಾಂತ, ಈ ವಿಷಯವನ್ನು ಕುರಿತು ಚರ್ಚಿಸ್ತೇನೆ. ಸ್ನೇಹಿತರೆ, ಇದು ಈ ಒಂದು ಟಾಪಿಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಅತಿ ಮಹತ್ವವಾದದ್ದು. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದರ ಮೇಲೆ ಸಾಕಷ್ಟು ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಯಾಕಂದ್ರೆ ಇದು ಅನೇಕ ತೀರ್ಪುಗಳನ್ನ ಒಳಗೊಂಡಿರ್ತಕ್ಕಂತಹ ವಿಷಯ ಆಗಿರೋದ್ರಿಂದ ಪ್ರತಿಯೊಂದು ತೀರ್ಪನ್ನ ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಅವುಗಳನ್ನ ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ ಉತ್ತರಿಸೋದಕ್ಕೆ. ಹೀಗಾಗಿ ಈ ವಿಷಯವನ್ನ ಅತ್ಯಂತ ಗಮನವಿಟ್ಟು ಕೇಳಿ ಅಂತ ಹೇಳಿ ಎಲ್ಲ ಸ್ಪರ್ಧಾಳುಗಳಿಗೆ ಹೇಳ್ತಾ ನಾನು. ಸ್ನೇಹಿತರೆ, ನಾನು ಬೋರಮ್ಮ ಹೆಚ್ ಅಂಗಡಿ ಅಂತ. ನಾನು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು HD ಕೋಟೆ, ಮೈಸೂರು ಜಿಲ್ಲೆ, ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್, ಮೂಲ ರಚನೆ ಅಂದ್ರೆ ಏನು, ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಇದು ಮುಖ್ಯವಾಗಿ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆ ಒಂದು ಪ್ರತಿಪಾದನೆಯಾಗಿದ್ದು, ಸೊ ಇದನ್ನ ನ್ಯಾಯಾಧೀಶರಾದಂತ ಹಂಸರಾಜ್ ಖನ್ನಾ ಅವರು ಪ್ರತಿಪಾದಿಸ್ತಾರೆ. ಸೊ ಹಾಗಂದ್ರೆ ಏನು ಅಂದ್ರೆ, ನಮ್ಮ ಸಂವಿಧಾನ ಕೆಲವೊಂದು ಮೂಲಭೂತ ಮೂಲ ಲಕ್ಷಣಗಳನ್ನ ಒಳಗೊಂಡಿದೆ. ಸೊ ಇನ್ನೊಂದು ಕಡೆಗೆ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನ ನಾವು ಯಾರಿಗೆ ಕೊಟ್ಟಿದ್ದೀವಿ ಅಂದ್ರೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ. ಆದ್ರೆ ಪಾರ್ಲಿಮೆಂಟ್ ತನ್ನ ತಿದ್ದುಪಡಿಯ ಅಧಿಕಾರದ ಮೂಲಕ ಯಾವುದೇ ಕಾರಣಕ್ಕೂ ಈ ಏನು ಮೂಲ ಲಕ್ಷಣಗಳಿಗೆ ತೊಂದರೆ ಆಗದೇ ಇರೋ ತರಹ ಏನ್ ಮಾಡ್ಬೇಕು, ತಿದ್ದುಪಡಿಯನ್ನ ಮಾಡ್ಬೇಕು ಅನ್ನುವ ಒಂದು ಅಂಶವೇ ಏನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂತ. ಹಾಗಂತ ಸಂವಿಧಾನದ ಯಾವುದೇ ಭಾಗದಲ್ಲೂ ಸಹ ಈ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಟರ್ಮ್ ಮೆನ್ಷನ್ ಆಗಿಲ್ಲ ಎಲ್ಲೂ ಕೂಡ. ಹಾಗಿದ್ರೆ ಇದು ಯಾವಾಗ ಹುಟ್ಕೊಳ್ತು, ಇದ್ರ ಪ್ರತಿಪಾದನೆಯನ್ನ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಅದಕ್ಕಿಂತ ಮುಂಚೆ ಈ ಅಂಶ ಸಂವಿಧಾನದ ತಿದ್ದುಪಡಿ ವಿಷಯದಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸ್ತು, ಸೊ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಇದ್ರ ಎವಲ್ಯೂಷನ್ ಅಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಈ ಸಿದ್ಧಾಂತ ಹುಟ್ಕೊಳ್ಳೋಕೆ 2 ಆರ್ಟಿಕಲ್ಗಳ ಮಧ್ಯದ ಪೈಪೋಟಿನೇ ಕಾರಣ. ಸೊ ಅವು ಯಾವ 2 ಆರ್ಟಿಕಲ್ಗಳು ಅಂದ್ರೆ, ಆರ್ಟಿಕಲ್ 13 ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ ನಾವು ಇದನ್ನ. ಇದರ ಅಡಿಯಲ್ಲಿ ಈ ವಿಧಿಯ ಪ್ರಕಾರ ಪಾರ್ಲಿಮೆಂಟ್ ರಚನೆ ಮಾಡಿದಂತ ಯಾವುದೇ ಕಾನೂನು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಿದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಆ ಪಾರ್ಲಿಮೆಂಟ್ ಜಾರಿಗೆ ತಂದಂತ ಕಾನೂನನ್ನ ನಲ್ ಅಂಡ್ ವೈಡ್ ಅಂತ ಹೇಳಿ ರದ್ದುಗೊಳಿಸುವ ಅಧಿಕಾರವನ್ನ ಪಡೆದಿದೆ. ಇನ್ನು ಆರ್ಟಿಕಲ್ 368 ಏನ್ ಹೇಳುತ್ತೆ ಅಂದ್ರೆ, ಇಟ್ಸ್ ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಸಂವಿಧಾನದ ತಿದ್ದುಪಡಿ ಅಧಿಕಾರವನ್ನ ಈ 368ನೇ ವಿಧಿ ಕೊಡತ್ತೆ. ಸೊ ಅಂದ್ರೆ ಇಲ್ಲಿ ಆರ್ಟಿಕಲ್ 13 ನ್ಯಾಯಾಂಗದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದ್ರೆ, ಆರ್ಟಿಕಲ್ 368 ಪಾರ್ಲಿಮೆಂಟಿನ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುತ್ತೆ. ಈ 2 ಆರ್ಟಿಕಲ್ಗಳ ನಡುವಿನ ಪೈಪೋಟಿ ಅಂದ್ರೆ ನ್ಯಾಯಾಂಗ ಮತ್ತು ಪಾರ್ಲಿಮೆಂಟಿನ ಶ್ರೇಷ್ಠತೆ ಯಾವುದು ಶ್ರೇಷ್ಠ ಅನ್ನೋದರ ಒಂದು ಪೈಪೋಟಿನೇ ಮುಂದೆ ಏನಾಗತ್ತೆ ಅಂದ್ರೆ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಹುಟ್ಟೋದಕ್ಕೆ ಕಾರಣ ಆಗತ್ತೆ. ವಾಟ್ ಇಸ್ ದ ಎವಲ್ಯೂಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ? ಸೊ ಹೇಗೆ ಇದು ಹಂತ ಹಂತವಾಗಿ ಬೆಳೆದು ಬಂತು ಅಂದ್ರೆ, ಮುಖ್ಯವಾಗಿ ಇಲ್ಲಿ ಕೇಶವಾನಂದ ತೀರ್ಪು ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಥಿಯರಿಯನ್ನ ಹುಟ್ಟು ಹಾಕಿದಂತಹ ಸಿದ್ಧಾಂತ, ತೀರ್ಪು. ಸೊ ಈ ತೀರ್ಪು ಬರೋಕ್ಕಿಂತ ಮುಂಚೆ ಎಲ್ಲೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಪದ ಮೆನ್ಷನ್ ಇರಲಿಲ್ಲ, ಆ ಒಂದು ಅಂಶದ ಪ್ರತಿಪಾದನೆ ಇನ್ನೂ ಆಗಿರ್ಲಿಲ್ಲ. ಸೊ ಆ ತರಹದ ಕೇಸ್ಗಳು ಯಾವ್ಯಾವು ಅಂತ ನೋಡ್ತೇವೆ. ನಂತರ ಕೇಶವಾನಂದ ಡಿಸಿಷನ್ ನಲ್ಲಿ ಯಾವ ರೀತಿ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಪ್ರಪೋಸ್ ಮಾಡಲಾಯಿತು ಅಂತ ನೋಡ್ತೇವೆ. ನಂತರ ಪೋಸ್ಟ್ ಕೇಶವಾನಂದ ಡಿಸಿಷನ್ಗಳಲ್ಲಿ ಬೇಸಿಕ್ ಸ್ಟ್ರಕ್ಚರ್ ತನ್ನ ಪಾತ್ರವನ್ನ ಯಾವ ರೀತಿ ಉಳಿಸ್ಕೊಳ್ತು, ಬದಲಾಯಿಸ್ಕೊಳ್ತು ಅಂದ್ರೆ, ನಂತರದ ಕೇಸ್ಗಳಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಎಷ್ಟೊಂದು ಕೇಸ್ಗಳಲ್ಲಿ ಸ್ಟ್ರೆಂಥನ್ ಆಯ್ತು, ಪ್ರಬಲ ಆಯ್ತು. ಇನ್ನು ಕೆಲವು ಕೇಸ್ಗಳಲ್ಲಿ ಕ್ರಿಸ್ಟಲೈಸ್ ಆಯ್ತು, ಅಂದ್ರೆ ಸ್ಪಷ್ಟಪಡಿಸಲಾಯಿತು ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನ. ಇನ್ನು ಕೆಲವು ಕೇಸ್ಗಳಲ್ಲಿ ನ್ಯೂ ಡೈಮೆನ್ಷನ್ಸ್ ಆಡೆಡ್, ಹೊಸ ಆಯಾಮಗಳನ್ನ ಸೇರಿಸಲಾಯಿತು ಈ ಬೇಸಿಕ್ ಸ್ಟ್ರಕ್ಚರ್ ಥಿಯರಿಗೆ. ಸೊ ಹಾಗಿದ್ರೆ ಆ ಕೇಸ್ಗಳನ್ನ ನಾವು ಹಂತ ಹಂತವಾಗಿ ಒಂದೊಂದಾಗಿ ನೋಡೋಣ. ಸೊ ಫಸ್ಟ್, ಕೇಸಸ್ ಬಿಫೋರ್ ಕೇಶವಾನಂದ ಡಿಸಿಷನ್ ಯಾವುದು? ಫಸ್ಟ್, ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1951. ಸೊ ಈ ಒಂದು ತೀರ್ಪಿನಲ್ಲಿ
ಏನ್ ಪ್ರಶ್ನಿಸಲಾಯಿತು ಅಂದ್ರೆ ಸಂವಿಧಾನದ ಮೊದಲೇ ತಿದ್ದುಪಡಿ ಮೂಲಕ ಏನು ಭೂ ಸುಧಾರಣೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರಲಾಯಿತು. ಸೊ ಆ ಒಂದು ವಿಷಯವನ್ನ ಇಟ್ಟುಕೊಂಡು ಇಲ್ಲಿ ಪ್ರಶ್ನಿಸಲಾಯಿತು, ಏನು ಪಾರ್ಲಿಮೆಂಟ್ಗೆ ಸಂವಿಧಾನದ ಯಾವುದೇ ಭಾಗವನ್ನಾದ್ರೂ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆನಾ ಅಂತ ಹೇಳಿ. ಅದರಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡ್ತು ಅಂದ್ರೆ ಎಸ್, ಏನು ಫಂಡಮೆಂಟಲ್ ರೈಟ್ಸ್ ನ ಹಿಡ್ಕೊಂಡು ಏನು ಮೂಲಭೂತ ಹಕ್ಕುಗಳನ್ನ ಸೇರಿ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವ ಅಧಿಕಾರ ನಮ್ಮ ಪಾರ್ಲಿಮೆಂಟ್ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ತೀರ್ಪನ್ನ ನೀಡಿತು. ಇನ್ನು ಎರಡನೇದು ಸಜ್ಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1965. ಈ ಕೇಸ್ನಲ್ಲಿ ಕೂಡ ಮೆಜಾರಿಟಿಯಲ್ಲಿ ನ್ಯಾಯಾಧೀಶರು ಈ ಶಂಕರಿ ಪ್ರಸಾದ್ ತೀರ್ಪನ್ನ ಎತ್ತಿ ಹಿಡಿದ್ರು. ಆದ್ರೆ ಇಲ್ಲಿ ಇಬ್ರು ಜಡ್ಜ್ಗಳು ಒಂದು ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆ ಭಿನ್ನಾಭಿಪ್ರಾಯ ಅಂದ್ರೆ ಸರ್ಟನ್ ಬೇಸಿಕ್ ಫ್ಯೂಚರ್ಸ್ ಆರ್ ಸೇಕ್ರೆಡ್. ಕೆಲವು ಮೂಲ ಲಕ್ಷಣಗಳೇನಿದಾವಲ್ಲ ಅವುಗಳನ್ನು ಉಳಿಸ್ಕೊಳ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಅವುಗಳಿಗೆ ಬದಲಾವಣೆ ತರುವುದು ಒಳ್ಳೆಯದಲ್ಲ ಅನ್ನುವ ಒಂದು ಸಣ್ಣ ಎಳೆಯನ್ನ, ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ನ ಎಳೆಯನ್ನ ಇಲ್ಲಿ ಭಿನ್ನಾಭಿಪ್ರಾಯದ ಮೂಲಕ ಇಬ್ಬರು ಜಡ್ಜ್ಗಳು ವ್ಯಕ್ತಪಡಿಸಿದ್ರು. ಅದರ ಡಿಸಿಷನ್ ಆಗಿದ್ದು ಮಾತ್ರ ಶಂಕರಿ ಪ್ರಸಾದ್ ಕೇಸರ, ಅಂದ್ರೆ ಪಾರ್ಲಿಮೆಂಟ್ ಇಸ್ ಸುಪ್ರೀಂ. ಸೊ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅಂತ ಹೇಳಿ ಇದು ತನ್ನ ತೀರ್ಪನ್ನ ಕೊಡ್ತು. ಮೂರನೇದು ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1967. ಸೊ ಈ ಕೇಸ್ನಲ್ಲಿ ಏನ್ ಹೇಳಲಾಯಿತು ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಕ್ಕಂತಹ ಸಂವಿಧಾನದ ಯಾವುದೇ ತಿದ್ದುಪಡಿ ಏನಾಗತ್ತೆ, ಅದು ಸ್ಟ್ಯಾಂಡ್ ಆಗಲ್ಲ, ಅದು ಬಿದ್ದು ಹೋಗತ್ತೆ. ಸೊ ಅದು ತಿರಸ್ಕೃತ ಆಗತ್ತೆ, ರದ್ದಾಗತ್ತೆ ಅಂತ ಒಂದು ಅಂಶವನ್ನ ಹೇಳಿದ್ರು. ಇದಕ್ಕೆ ಪೂರಕವಾಗಿ ಜಸ್ಟಿಸ್ ಸುಬ್ಬಾರಾವ್ ಅವರು ಏನ್ ಹೇಳ್ತಾರೆ ಅಂದ್ರೆ ಸ್ಪಷ್ಟವಾಗಿ ಆರ್ಟಿಕಲ್ 368 ಪ್ರೊವೈಡೆಡ್ ಪ್ರೊಸೀಜರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಓನ್ಲಿ, ನಾಟ್ ದ ಪವರ್ ಟು ಅಮೆಂಡ್. ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಈ ಆರ್ಟಿಕಲ್ 368 ಅನ್ನೋದು ಪಾರ್ಲಿಮೆಂಟ್ಗೆ ಯಾವ ರೀತಿ ಕೊಡಲಾಗಿದೆ ಅಂದ್ರೆ ಇಟ್ಸ್ ಎ ಪ್ರೊಸೀಜರ್, ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನವನ್ನ ಹೇಳುತ್ತೆ ಹೊರತಾಗಿ ಈ ವಿಧಿ ತಿದ್ದುಪಡಿ ಮಾಡುವ ಅಧಿಕಾರ ಅಲ್ಲ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಸೆಂಟೆನ್ಸ್ ಅನ್ನ ಇಲ್ಲಿ ನೀಡಲಾಯಿತು. ಅಂದ್ರೆ ಈ ಕೇಸ್ನ ತೀರ್ಪಿನ ಮೂಲಕ ಪಾರ್ಲಿಮೆಂಟಿನ ಅಧಿಕಾರವನ್ನ ಮಿತಿಗೊಳಿಸಲಾಯಿತು. ಸೊ ಇದು ಇಲ್ಲಿ ಸಮಸ್ಯೆ ಹುಟ್ಟುಕೊಳ್ತು ಮುಖ್ಯವಾಗಿ. ಹೀಗಾಗಿ ಪಾರ್ಲಿಮೆಂಟ್ ತನ್ನ ಅಧಿಕಾರವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಹೊಸ ಆಕ್ಟ್ ಅನ್ನ ಜಾರಿ ತಂತು. ದಟ್ ಈಸ್ 24th ಅಮೆಂಡ್ಮೆಂಟ್ ಆಕ್ಟ್ 1971. ಸಂವಿಧಾನಕ್ಕೆ ಹೊಸ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ತಂತು. ಸೊ ಇದರ ಮೂಲಕ ತನ್ನ ಪಾರ್ಲಿಮೆಂಟಿನ ಅಧಿಕಾರವನ್ನು ಹೆಚ್ಚಿಸಿಕೊಂಡು ಈ ಗೋಲಕ್ನಾಥ್ ಎಫೆಕ್ಟ್ ಅನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಎರಡೂ ವಿಧಿಗಳಿಗೆ, ಆರ್ಟಿಕಲ್ಗಳಿಗೆ ಮುಖ್ಯವಾಗಿ ತಿದ್ದುಪಡಿಯನ್ನ ತಂತು. ಒಂದು ಆರ್ಟಿಕಲ್ 13ಗೆ ಕ್ಲಾಸ್ 4 ಸೇರಿಸೋದ್ರ ಮೂಲಕ ಏನ್ ಮಾಡ್ತು ಅಂದ್ರೆ ಆರ್ಟಿಕಲ್ 13 ನಲ್ಲಿದ್ದಂತ ಯಾವುದೇ ಅಂಶಗಳು ಆರ್ಟಿಕಲ್ 368ಗೆ ಅಪ್ಲೈ ಆಗಲ್ಲ. ಹಾಗೆ ಆರ್ಟಿಕಲ್ 368 ನಲ್ಲಿ ಕ್ಲಾಸ್ 3 ಸೇರಿಸೋದ್ರ ಮೂಲಕ ಏನ್ ಹೇಳ್ತು ಅಂದ್ರೆ ಅಗೇನ್ ಆರ್ಟಿಕಲ್ 13 ನಲ್ಲಿ ಇರ್ತಕ್ಕಂಥ ಯಾವುದೇ ಅಂಶಗಳು ಆರ್ಟಿಕಲ್ 368ಗೆ ಅಪ್ಲೈ ಆಗಲ್ಲ. ಏನ್ ಹಾಗಂದ್ರೆ ಆರ್ಟಿಕಲ್ 13 ಏನ್ ಹೇಳುತ್ತೆ, ಪಾರ್ಲಿಮೆಂಟ್ ರಚಿಸುವ ಯಾವುದೇ ಕಾನೂನು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಿದ್ರೆ ಆ ಕಾನೂನನ್ನ ರದ್ದುಪಡಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಇದೆ. ಎಸ್, ಅದನ್ನ ಒಪ್ಕೊಳ್ತು ಪಾರ್ಲಿಮೆಂಟ್. ಆದ್ರೆ ನ್ಯಾಯಾಂಗ ಮಧ್ಯಪ್ರವೇಶಿಸುವ ಅಧಿಕಾರ ಈ ಅಂಶಕ್ಕೆ, ಈ ವಿಧಿಗೆ ಮಾತ್ರ ಸೀಮಿತವಾಗಿರ್ಲಿ. ಇದೇ ತರಹ ಬೇರೆ ವಿಷಯಗಳಿಗೆ ತಿದ್ದುಪಡಿ ತಂದ್ರೆ ಆರ್ಟಿಕಲ್ 368 ಅಡಿಯಲ್ಲಿ ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತಂದಾಗ ಸೊ ಇಲ್ಲಿ ನ್ಯಾಯಾಂಗದ ಪ್ರವೇಶಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳಾಯ್ತು. ಸೊ ಮೂಲಭೂತ ಹಕ್ಕುಗಳನ್ನ ಬಿಟ್ಟು ಸಂವಿಧಾನದ ಉಳಿದ ಯಾವುದೇ ಭಾಗಗಳಿಗೆ ತಿದ್ದುಪಡಿ ಮಾಡುವ ಸಂಪೂರ್ಣ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ ಅನ್ನೋದನ್ನ ಈ ಆಕ್ಟ್ ಮೂಲಕ ಸೇರಿಸಲಾಯಿತು. ನಂತರ ಬಂದಂತ ಕೇಸೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973. ಸೊ ಈ ತೀರ್ಪು ಮುಖ್ಯವಾಗಿ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನ ಹುಟ್ಟುಹಾಕ್ತು. ಸೊ ಇದು ಏನ್ ಹೇಳ್ತು ಅಂದ್ರೆ, ಸೊ ದಿಸ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ವಾಸ್ ಇಂಟ್ರೊಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಬೈ MK ನಂಬಿಯಾರ್. ಸೊ ಇದ್ರ ಮುಖ್ಯ ತೀರ್ಪು ಏನಾಗಿತ್ತು ಅಂದ್ರೆ ಇಲ್ಲಿ ಪಾರ್ಲಿಮೆಂಟ್ಗೆ ಆರ್ಟಿಕಲ್ 368 ಅಡಿಯಲ್ಲಿ ತಿದ್ದುಪಡಿ ಅಧಿಕಾರ ಇದ್ರೂ ಸಹ ಈ ತಿದ್ದುಪಡಿಯ ಅಧಿಕಾರ ಯಾವುದೇ ಕಾರಣಕ್ಕೂ ಸಂವಿಧಾನದ ಮೂಲ ರಚನೆಗೆ, ಏನು ಮೂಲ ಅಂಶಗಳಿಗೆ, ಲಕ್ಷಣಗಳಿಗೆ ಯಾವುದೇ
ತೊಂದರೆಯನ್ನ ಕೊಡಬಾರ್ದು, ಬದಲಾವಣೆ ಮಾಡಬಾರ್ದು, ಅವುಗಳನ್ನ ನಾಶಪಡಿಸಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ ಅನ್ನ ಪಾರ್ಲಿಮೆಂಟಿನ ಮೇಲೆ ಸ್ಪಷ್ಟವಾಗಿ ಹೇರಲಾಯಿತು. ಮುಂದೆ ಹಾಗಿದ್ರೆ ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್? ಬೇಸಿಕ್ ಸ್ಟ್ರಕ್ಚರ್ ಗೆ ತೊಂದರೆ ಕೊಡಬಾರ್ದು. ಹಾಗಿದ್ರೆ ಬೇಸಿಕ್ ಸ್ಟ್ರಕ್ಚರ್ ಮೂಲ ರಚನೆಯಲ್ಲಿರ್ತಕ್ಕಂಥ ಅಂಶಗಳು ಯಾವ್ಯಾವು ನೋಡೋದಾದ್ರೆ, ಸೊ ಇಲ್ಲಿ ಒಂದು ಕೆಲವು ವಿಷಯಗಳನ್ನ, ಈ ಒಂದು ಏನೇನು ಅಂಶಗಳನ್ನ, ಸಂವಿಧಾನದ ಯಾವ್ಯಾವ ಅಂಶಗಳನ್ನ ಮೂಲ ರಚನೆ ಒಳಗೊಳ್ಳುತ್ತೆ ಅಂತ ಹೇಳಿ ಒಂದು ಪಟ್ಟಿಯನ್ನ ಮಾಡಲಾಗಿದೆ. ಏನೇನಪ್ಪ ಅಂದ್ರೆ, ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ರಿಪಬ್ಲಿಕನ್ ಅಂಡ್ ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್, secular form of constitution, separation of power among legislature, executive and judiciary, federal character of constitution, unity and integrity of the nation, directive principles of the state policy mandate to build a welfare state, and essential fundamental freedom. ಇಷ್ಟು ವಿಷಯಗಳನ್ನ ನಾವು ಈ ಪಟ್ಟಿಯಲ್ಲಿ ನೋಡ್ತೇವೆ. ಸೊ ನೆಕ್ಸ್ಟ್ ಬಂದಂತಹ ಕೇಸ್ ಯಾವ ಅಂದ್ರೆ, ಏನನ್ನು ಹೇಳ್ತಾವೆ ಅಂದ್ರೆ, ದೇ strengthened the basic structure doctrine. ಅವು ಈ ಮೂಲ ರಚನಾ ಸಿದ್ಧಾಂತವನ್ನ ಪ್ರಬಲಗೊಳಿಸ್ತವೆ. ಎಂತ ಕೇಸ್ ಯಾವುದು ಅಂದ್ರೆ, ಇಂದಿರಾ ಗಾಂಧಿ ಅಂಡ್ ರಾಜ್ ನರೇನ್ ಕೇಸ್ 1975. ಸೊ ಇಲ್ಲಿ ಇಶ್ಯೂ ಏನಿತ್ತು ಅಂದ್ರೆ, ಈ ಎಲೆಕ್ಷನ್ ವಿಷಯವನ್ನ ಏನ್ ಮಾಡ್ಬೇಕು, ನ್ಯಾಯಾಂಗದ ಒಂದು ವ್ಯಾಪ್ತಿಯಿಂದ ಹೊರಗಿಡ್ಬೇಕು, ಎಲೆಕ್ಷನ್ ವಿಷಯದಲ್ಲಿ ನ್ಯಾಯಾಂಗ ಪ್ರವೇಶ ಮಾಡಬಾರದು ಅನ್ನೋದು. ಆದ್ರೆ ಇಲ್ಲಿ ತೀರ್ಪು ಏನು ಅಂದ್ರೆ, ಡೆಮೋಕ್ರಸಿ ಇಸ್ ದ ಒನ್ ಆಫ್ ದ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಪ್ರಜಾಪ್ರಭುತ್ವ ಅನ್ನೋದು ಸಂವಿಧಾನದ ಮೂಲ ಲಕ್ಷಣ. ಹೀಗಾಗಿ ಈ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಸಕ್ಸಸ್ ಆಗ್ಬೇಕು ಅಂದ್ರೆ ಅಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆದ್ರೆ ಮಾತ್ರ ಡೆಮೋಕ್ರಸಿಗೆ ಒಂದು ಅರ್ಥ ಬರುತ್ತೆ. ಸೊ ಹೀಗಾಗಿ ಅಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಸಂಬಂಧಪಟ್ಟಂತೆ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕೆ ಇದೆ, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಡೆಮೋಕ್ರಸಿ. ಪ್ರಜಾಪ್ರಭುತ್ವವನ್ನು ರಕ್ಷಿಸೋದಕ್ಕೋಸ್ಕರ ಈ ಎಲೆಕ್ಷನ್ಗಳಲ್ಲೂ ಕೂಡ ಮಧ್ಯಪ್ರವೇಶಿಸುವ ಅವಕಾಶ ನ್ಯಾಯಾಂಗಕ್ಕೆ ಇದೆ ಅಂತ ಹೇಳಿ ಇಲ್ಲಿ ತೀರ್ಪು ನೀಡೋದ್ರ ಮೂಲಕ ಇಲ್ಲಿ ಅಗೇನ್ ನ್ಯಾಯಾಂಗದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಿತು. ನಂತರ ಇನ್ನೊಂದು ಕೇಸ್ನಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟರ್ ಏನಾಯ್ತು, ಕ್ರಿಸ್ಟಲೈಸ್ಡ್, ಇನ್ನು ಸ್ಪಷ್ಟಪಡಿಸಲಾಯಿತು. ಬೇಸಿಕ್ ಸ್ಟ್ರಕ್ಚರ್ ಥಿಯರಿಯನ್ನ ಸ್ಪಷ್ಟಪಡಿಸಲಾಯಿತು. ಯಾವುದು ಅಂತ ಕೇಸು ಅಂದ್ರೆ, ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1980. ಸೊ ಇಲ್ಲಿ ಸ್ಪಷ್ಟವಾಗಿ ಹೇಳ್ತು, ಈ ತೀರ್ಪು ಹೇಳ್ತು, ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ. ಅಂದ್ರೆ ಅಲ್ಲಿ ನ್ಯಾಯಾಂಗನೂ ಶ್ರೇಷ್ಠ ಅಲ್ಲ, ಪಾರ್ಲಿಮೆಂಟು ಶ್ರೇಷ್ಠ ಅಲ್ಲ. ವಿಚ್ ಇಸ್ ಸುಪ್ರೀಂ? ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ. ಸಂವಿಧಾನ ಅತಿ ಶ್ರೇಷ್ಠವಾದದ್ದು. ಸೊ ಹೀಗಾಗಿ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂತಹ ಪಾರ್ಲಿಮೆಂಟಿನ ಅಧಿಕಾರ ಇಟ್ಸ್ ನಾಟ್ ಅಬ್ಸಲ್ಯೂಟ್, ಅದು ಸರ್ವಾಧಿಕಾರವನ್ನ ಹೊಂದಿಲ್ಲ. ಪಾರ್ಲಿಮೆಂಟ್ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡ್ತಕ್ಕಂಥದ್ದು. ಅಲ್ಲಿ ಸಂವಿಧಾನದ ಶ್ರೇಷ್ಠತೆಗೆ ಧಕ್ಕೆ ಬರುವ ಹಾಗಿದ್ರೆ ಅಲ್ಲಿ ಖಂಡಿತ ನ್ಯಾಯಾಂಗದ ಮಧ್ಯಪ್ರವೇಶಕ್ಕೆ ಅವಕಾಶ ಇದೆ ಅಂತ ಇದು ಹೇಳ್ತು. ನೆಕ್ಸ್ಟ್, ವಾಮನ್ ರಾವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1981. ಸೊ ಈ ತೀರ್ಪು ಕೂಡ ಈ ಅಂಶವನ್ನ ಮತ್ತೊಂದು ಸಾರಿ ಸ್ಪಷ್ಟಪಡಿಸುತ್ತೆ. ಏನು, ಆರ್ಟಿಕಲ್ 32 ಏನು ನಾವು ಸಂವಿಧಾನದ ಬದ್ಧ ಪರಿಹಾರಗಳ ಹಕ್ಕು ಅಂತ ಏನ್ ಕರಿತೀವಲ್ಲ, ಈ ವಿಧಿಯಡಿಯಲ್ಲಿ ಅಂದ್ರೆ ಉಳಿದೆಲ್ಲ ಮೂಲಭೂತ ಹಕ್ಕುಗಳಿಗೆ ಏನಾದ್ರೂ ಉಲ್ಲಂಘನೆ ಆದ್ರೆ ಈ ವಿಧಿಯಡಿಯಲ್ಲಿ ನಾವೇನ್ ಮಾಡ್ತೀವಿ, ಅವುಗಳನ್ನ ಪಡೆಯೋದಕ್ಕೆ ಅರ್ಜಿ ಹಾಕ್ತೀವಿ ನ್ಯಾಯಾಂಗಗಳಿಗೆ. ಸೊ ದಿಸ್ ಆರ್ಟಿಕಲ್ ಈಸ್ ಕನ್ಸಿಡರ್ಡ್ ಆಸ್ ದ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಸೊ ಹೀಗಾಗಿ ಮುಂದೆ ಫ್ಯೂಚರ್ ನಲ್ಲಿ ಈ ವಿಧಿಗೆ ಸಂಬಂಧಪಟ್ಟಂತ ಯಾವುದೇ ಅಂಶಗಳನ್ನ ತಿದ್ದುಪಡಿಯ ಮೂಲಕ ಏನಾದ್ರೂ ಡ್ಯಾಮೇಜ್ ಮಾಡಿದ್ರೆ ಅಲ್ಲಿ ಏನ್ ಮಾಡ್ಬೋದು, ನಾವು ಅದನ್ನ ಪ್ರಶ್ನಿಸಬಹುದು, ಚಾಲೆಂಜ್ ಮಾಡಬಹುದು. ವಿ ಕ್ಯಾನ್ ಚಾಲೆಂಜ್, ಯಾಕಂದ್ರೆ ದಿಸ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿ ಇಲ್ಲಿ ಸ್ಪಷ್ಟಪಡಿಸಲಾಯಿತು. ನಂತರ ಇನ್ನೊಂದು ಕೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ಗೆ ನ್ಯೂ ಡೈಮೆನ್ಷನ್ಸ್ ಆಡೆಡ್. ಸೊ ಮುಖ್ಯವಾಗಿ ಆ ಕೇಸ್ ಯಾವುದು ಅಂದ್ರೆ, IR ಕೊಯ್ಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು 2007. ಸೊ ಈ ಕೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ, ದೇರ್ ಇಸ್ ನೋ ಸರ್ಟೆನಿಟಿ ಅಬೌಟ್ ವಾಟ್ ಕಾನ್ಸ್ಟಿಟ್ಯೂಟ್ ಬೇಸಿಕ್ ಸ್ಟ್ರಕ್ಚರ್. ಸೊ ನಾ ಹಿಂದೆ ಹೇಳಿದೆ ಬೇಸಿಕ್ ಸ್ಟ್ರಕ್ಚರ್ಗೆ ಏನೇನು ಒಳಗೊಳ್ಳುತ್ತೆ ಅಂತ ಹೇಳಿ. ಹಾಗಂತ ಆ ಏನು ಪಟ್ಟಿಯಲ್ಲಿದಾವ ಅವು ಅಷ್ಟೇ ಅಂಶಗಳ ಬೇಸಿಕ್ ಸ್ಟ್ರಕ್ಚರ್ಗೆ ಸೇರುವುದಿಲ್ಲ. ಅವು ಮಾತ್ರ ಅಲ್ಲ, ಸಂವಿಧಾನದ ಇತರೆ ಕೆಲವು ಅಂಶಗಳು ಕೂಡ ಸಾಂದರ್ಭಿಕವಾಗಿ ಏನಾಗಬಹುದು, ಸಂವಿಧಾನದ ಮೂಲ ಅಂಶಗಳಲ್ಲಿ ಸೇರಬಹುದು. ಹಾಗಿದ್ರೆ ಇದನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ? ಎಸ್, ಇಟ್ ಇಸ್ ಟು ದ ಸುಪ್ರೀಂ ಕೋರ್ಟ್.
ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಯಾವುವು ಸಂವಿಧಾನದ್ದು ಅಂತ ನಿರ್ಧರಿಸುವ ಹಕ್ಕು ಸುಪ್ರೀಂ ಕೋರ್ಟ್ಗೆ ಇದೆ. ಸೊ ಆ ಥರದ ಅಂಶಗಳಿಗೆ ಯಾವಾಗಾದ್ರೂ ಪಾರ್ಲಿಮೆಂಟ್ನಿಂದ ಧಕ್ಕೆ ಆದರೆ ಅದನ್ನ ತಡೆಯುವ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಇದೆ ಅನ್ನೋದನ್ನ ಈ ಕೇಸ್ನಲ್ಲಿ ಸ್ಪಷ್ಟ ಮಾಡಿ ಮತ್ತೊಂದ್ಸರಿ ಪಾರ್ಲಿಮೆಂಟ್ ಪವರ್ ಮೇಲೆ ಮಿತಿಗಳನ್ನ ಹೇರಲಾಯಿತು. ಸೊ ಟೋಟಲಿ ಈಗ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನೋದು ಅತ್ಯಂತ ಒಂದು ಪ್ರಬಲ ಸಿದ್ಧಾಂತವಾಗಿ ಹೊರಹೊಮ್ಮಿದೆ. ಸೊ ಪ್ರಸ್ತುತ ನಾವು ಕನ್ಕ್ಲೂಷನ್ ಹೇಳೋದಾದ್ರೆ ಅಟ್ ಪ್ರೆಸೆಂಟ್ ಪಾರ್ಲಿಮೆಂಟ್ ಏನ್ ಮಾಡ್ಬೋದು, ಎಸ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್, ಸೊ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಆದ್ರೆ ವಿತೌಟ್ ಅಫೆಕ್ಟಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಮೂಲ ಅಂಶಗಳಿಗೆ ರಚನೆಗೆ ಧಕ್ಕೆ ತರದೇ ಇರೋ ತರ ಸಂವಿಧಾನದ ಯಾವುದೇ ಭಾಗಕ್ಕೂ ತಿದ್ದುಪಡಿಯನ್ನ ಮಾಡುವ ಅಧಿಕಾರ ಖಂಡಿತ ಪಾರ್ಲಿಮೆಂಟ್ಗೆ ಇದೆ ಒಂದ್ ಕಡೆಗೆ. ಒಂದ್ ಕಡೆ ಪಾರ್ಲಿಮೆಂಟಿನ ಅಧಿಕಾರವನ್ನ ಕೊಡಲಾಗಿದೆ, ಇನ್ನೊಂದ್ ಕಡೆಗೆ ನ್ಯಾಯಾಂಗಕ್ಕೆ ಈ ಜುಡಿಷಿಯಲ್ ರಿವ್ಯೂ ಮೂಲಕ ಒಂದು ಜವಾಬ್ದಾರಿಯನ್ನ ಅಧಿಕಾರವನ್ನ ನೀಡಲಾಗಿದೆ. ಏನಂದ್ರೆ ಅದು ಈ ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯೋದಕ್ಕೆ ಮತ್ತೆ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಅದು ಖಂಡಿತ ಜುಡಿಷಿಯಲ್ ರಿವ್ಯೂ ಪವರ್ ಅನ್ನ ಹೊಂದಿದೆ. ಪಾರ್ಲಿಮೆಂಟಿನ ಅಧಿಕಾರದ ಮೇಲೆ ಇಟ್ ಹ್ಯಾಸ್ ದ ಜುಡಿಷಿಯಲ್ ರಿವ್ಯೂ ಪವರ್ ಟು maintain the supremacy of the constitution and to protect the fundamental rights of the citizens. ಸೊ ಹೀಗೆ ಎರಡೂ ಅಧಿಕಾರಗಳ ಮೇಲೆ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಫೈನಲ್ ಆಗಿ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನನ್ನ ಪ್ರತಿಪಾದಿಸುತ್ತಂದ್ರೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ, ನಾಟ್ ಸುಪ್ರೀಂ ಕೋರ್ಟ್, ನಾಟ್ ಪಾರ್ಲಿಮೆಂಟ್. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಅಂತ ಹೇಳೋದ್ರ ಮೂಲಕ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ನಾವು ಸಮಾಪ್ತಿ ಮಾಡಬಹುದು ಸ್ನೇಹಿತರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾರಿ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಮಗೆ ಆ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರಗಳು ಯಾವುವು ಅಂತ ಚರ್ಚಿಸುವ ಒಂದು ವಿಡಿಯೋವನ್ನ ತಯಾರು ಮಾಡ್ತೇನೆ. ಸೊ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.